ಪುರಾಣಗಳು ಕೇವಲ ಧಾರ್ಮಿಕ ಕಥೆಗಳಾಗಿರದೆ ಹಿಂದಿನ ಕಾಲದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಒಳನೋಟ ನೀಡುವಂತಹ ವಿಶಿಷ್ಟ ದಾಖಲೆಗಳೂ ಹೌದು. ಪುರಾತನ ಭಾರತದಲ್ಲಿ ವಿಜ್ಞಾನವನ್ನು ಧರ್ಮ ಮತ್ತು ಪೌರಾಣಿಕ ಕಥೆಗಳ ಜೊತೆಗೆ ಜೋಡಿಸಿ ವರ್ಣಿಸಲಾಗಿತ್ತು. ಇಲ್ಲಿ ಕೆಲವು ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಕಲ್ಪನೆಗಳು ಪುರಾಣಗಳಲ್ಲಿ ಹೇಗೆ ಬರುತ್ತವೆ ಎಂಬುದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ವಿಮಾನಗಳು. ರಾಮಾಯಣ ಮತ್ತು ಮಹಾಭಾರತದಂತಹ ಗ್ರಂಥಗಳಲ್ಲಿ ಕೂಡ ವಿಮಾನದ ಉಲ್ಲೇಖವಿದೆ. ರಾಮಾಯಣದಲ್ಲಿ ರಾವಣನು ಪುಷ್ಪಕ ವಿಮಾನ ಅತ್ಯಂತ ಜನಪ್ರಿಯವಾಗಿದೆ. ಇದು ಹಾರುವ ಯಂತ್ರವಾಗಿದ್ದು ತಾನೇ ಚಲಿಸಬಹುದಂಥ ವಾಹನ ಎಂದು ಹೇಳಲಾಗುತ್ತದೆ. ವೈಮಾನಿಕ ಶಾಸ್ತ್ರ ಎಂಬ ಗ್ರಂಥದಲ್ಲಿ ವಿಮಾನ ರಚನೆಯ ವಿವರಣೆಗಳಿವೆ. ಅವು ವಾಸ್ತವವೋ ಅಥವಾ ಕಲ್ಪಿತವೋ ಎಂಬ ಬಗ್ಗೆ ವಿಜ್ಞಾನಿಗಳು ಈಗಲೂ ಚರ್ಚಿಸುತ್ತಿದ್ದಾರೆ. ವೆಪನ್ಸ್ ಅಥವಾ ಅಸ್ತ್ರಗಳು. ಪುರಾಣಗಳಲ್ಲಿ ದಿವ್ಯಾಸ್ತ್ರಗಳು, ಬ್ರಹ್ಮಾಸ್ತ್ರ, ವಜ್ರಾಯುಧ, ಪಾಶುಪತಾಸ್ತ್ರ ಇತ್ಯಾದಿ ಅಸ್ತ್ರಗಳ ಉಲ್ಲೇಖವಿದೆ. ಇವು ನಿಯಂತ್ರಿತ ಶಕ್ತಿಯುಳ್ಳ ಅಸ್ತ್ರಗಳಾಗಿದ್ದು ಜ್ಞಾಪಕ ಬಲ, ಮಂತ್ರಶಕ್ತಿ ಅಥವಾ ಸಂವೇದನಾತ್ಮಕ ನಿಯಂತ್ರಣದಿಂದ ಕಾರ್ಯನಿರ್ವಹಿಸುತ್ತಿದ್ದವಂತೆ. ಇವುಗಳನ್ನು ನಾವು ನ್ಯೂಕ್ಲಿಯರ್ ಅಥವಾ ಎನರ್ಜಿ ವೆಪನ್ಗಳ ಹೋಲಿಕೆಯಲ್ಲಿ ಕೂಡ ಪರಿಗಣಿಸಬಹುದೇನೋ. ರಾಮಾಯಣದಲ್ಲಿ ಹನುಮಂತನು ಹಿಮಾಲಯದಿಂದ ಸಂಜೀವಿನಿ ಪರ್ವತವನ್ನು ತರ್ತಾನೆ. ಇದು ಲಷ್ಕರದಂತಹವನ್ನು ಪುನಃ ಜೀವಂತಗೊಳಿಸುವ ಔಷಧಿಯಾಗಿತ್ತಂತೆ. ಇದನ್ನು ಜೀವ ಸಂರಕ್ಷಕ ಔಷಧಿ ಅಥವಾ ಅತಿ ಪ್ರಬಲ ಹರ್ಬಲ್ ಔಷಧಿ ಎಂದು ಕೂಡ ಸಹ ಪರಿಗಣಿಸಬಹುದಲ್ಲವೇ. ಸಂಚಾರ ತಂತ್ರಜ್ಞಾನ. ವಿಷ್ಣು ಅಥವಾ ನಾರದ ಮುನಿಗಳಂತಹ ದೇವತೆಗಳು ಕ್ಷಣದಲ್ಲೇ ಸ್ಥಳಾಂತರಗೊಳ್ಳುತ್ತಿದ್ದರಂತೆ. ಇದು ಟೆಲಿಪೋರ್ಟೇಷನ್ ಅಥವಾ ವೇಗ ಸಂಚಾರ ತಂತ್ರಜ್ಞಾನದ ಸಂಕೇತವೇ ಆಗಿರಬಹುದಲ್ವೇ. ದೇವ ಮನುಷ್ಯರ ನಡುವೆ ದೂರ ಸಂಚಾರವಾದ ಸಂವಾದಗಳು ಆ ಕಾಲದಲ್ಲಿ ಸಾಂದರ್ಭಿಕ ಸಂವಹನ ತಂತ್ರಜ್ಞಾನವನ್ನು ಪ್ರತಿಬಿಂಬಿಸುತ್ತಿದ್ದವು ಎಂದು ಕೆಲವರು ವ್ಯಾಖ್ಯಾನಿಸುತ್ತಾರೆ. ಕ್ಲೋನಿಂಗ್ ಅಥವಾ ಜನನ ತಂತ್ರಜ್ಞಾನ, ಬರ್ತ್ ಸೈನ್ಸ್ ಹೇಳುವುದಾದರೆ ಕೌರವರು 100 ಮಂದಿ ಒಂದೇ ಕುಂಭದಿಂದ ಜನಿಸಿದರೆಂಬ ಕಥೆ ಇದೆ. ಟೆಸ್ಟ್ ಟ್ಯೂಬ್ ಬೇಬಿ ಅಥವಾ ಕ್ಲೋನಿಂಗ್ ತಂತ್ರಜ್ಞಾನವನ್ನು ಸೂಚಿಸಬಹುದು. ಗಣೇಶನ ತಲೆ ಬದಲಾವಣೆ, ಅವಯವ ನಾಟಿಯಂತಹ ಯಾಂತ್ರಿಕ ಚಿಕಿತ್ಸೆಯ ಪರಿಕಲ್ಪನೆಯನ್ನು ನಾವು ಅಲ್ಲೇ ನೋಡಬಹುದಿತ್ತು. ವೈಮಾನಿಕ ಶಾಸ್ತ್ರವನ್ನು ನೋಡುವುದಾದರೆ ಈ ಗ್ರಂಥವು ಪಂಡಿತ್ ಸುಭರ್ ಶಾಸ್ತ್ರಿ ಅವರ ಮೂಲಕ ಪತ್ತೆಯಾಗಿದ್ದು ಬ್ರಹ್ಮರ್ಷಿ ಭರದ್ವಾಜರು ಇದನ್ನು ರಚಿಸಿದ್ದರಂತೆ. ಈ ಗ್ರಂಥದಲ್ಲಿ ವಿವಿಧ ರೀತಿಯ ವಿಮಾನಗಳು, ರೂಪರೇಖೆ, ಇಂಧನ, ಗತಿಯ ನಿಯಂತ್ರಣ ಮತ್ತು ಉಡಾನ ತಂತ್ರಗಳನ್ನು ವಿವರಿಸಲಾಗಿದೆ. ಇದರಲ್ಲಿ 32 ವಿವಿಧ ರಹಸ್ಯ ತಂತ್ರಗಳು, 16 ವಿವಿಧ ಸಾಮಗ್ರಿಗಳ ವಿವರಣೆ ಇವೆ. ಪುರಾಣಗಳಲ್ಲಿ ದೇವತೆಗಳು ತ್ರಿಲೋಕ ಸಂಚಾರಿ ಎಂದು ಹೇಳಲಾಗುತ್ತದೆ. ಇದು ಭೂಲೋಕ, ಪಾತಾಳ ಲೋಕ ಮತ್ತು ಸ್ವರ್ಗಲೋಕದ ನಡುವಿನ ಪಯಣ. ಈ ರೀತಿಯ ಬೃಹತ್ ಪಯಣಗಳು ಆಧುನಿಕ ಸ್ಪೇಸ್ ಟ್ರಾವೆಲ್ ತಂತ್ರಜ್ಞಾನವನ್ನು ಹೋಲುತ್ತಿತ್ತು. ಶಕ್ತಿ ಕೇಂದ್ರಗಳು ಅಥವಾ ಎನರ್ಜಿ ಸೆಂಟರ್ಸ್, ಚಕ್ರಗಳು, ಪ್ರಾಣಾಯಾಮ, ಯೋಗ, ಧ್ಯಾನದ ಮೂಲಕ ಶಕ್ತಿಯನ್ನು ಹರಿಯಲು ಉಪಯೋಗಿಸುವ ತಂತ್ರಗಳಿದ್ದವಂತೆ. ಇವೆಂದರೆ ನಾವು ಇಂದು ತಿಳಿದುಕೊಳ್ಳಿರುವ ಎನರ್ಜಿ ಹೀಲಿಂಗ್, ಚಕ್ರ ಥೆರಪಿ ಅಥವಾ ಕ್ವಾಂಟಮ್ ಎನರ್ಜಿ ತತ್ವಗಳನ್ನು ಹೋಲಿಸಬಹುದು. ಪರಮಾಣು ಅಥವಾ ಆಟಮ್ಸ್ಗಳ ಬಗ್ಗೆ ಹೇಳುವುದಾದರೆ ಮಹಾಭಾರತದಲ್ಲಿ ಕರ್ಣನು ಧರಿಸುತ್ತಿದ್ದ ಕವಚ ಕುಂಡಲವು ಅವನ ದೇಹದೊಂದಿಗೆ ಏಕೀಭೂತವಾಗಿರುತ್ತದೆ. ಇದು ನ್ಯಾನೋ ಟೆಕ್ನಾಲಜಿ ಅಥವಾ ಜೀವವೈಜ್ಞಾನಿಕ ಸಂಯೋಜನೆಯ ಉದಾಹರಣೆ ಎಂಬಂತೆ ನಾವು ನೋಡಬಹುದು. ಕೃತಕ ಬುದ್ಧಿಮತ್ತೆ. ಪುರಾಣಗಳಲ್ಲಿ ಬರುವ ಕೆಲವು ಯಂತ್ರ ಪುರುಷರು, ಉದಾಹರಣೆಗೆ ವಿಶ್ವಕರ್ಮನು ತಯಾರಿಸಿದ ಚಲಿಸುವ ಯಂತ್ರ, ಚಲಿಸುವ ಮರ್ಯಾದಿತ ಗೋಪುರಗಳು, ದೈತ್ಯರು ತಯಾರಿಸಿದಂತಹ ಸ್ವಯಂ ಚಲಿಸುವ ಯಂತ್ರಗಳು ಇವು ಯಾಂತ್ರಿಕ ಸಂರಚನೆಗಳ ಉದಾಹರಣೆಗಳಾಗಿವೆ. ವಿಶ್ವಗುರು ಭಾರತ ತಂತ್ರಜ್ಞಾನ ಮತ್ತು ವಿದ್ಯಾ ಕೇಂದ್ರಗಳು. ತಕ್ಷಶಿಲಾ, ನಲಂದ, ಉಜ್ಜಯಿನಿ ವಿಶ್ವವಿದ್ಯಾಲಯಗಳು 60ಕ್ಕೂ ಹೆಚ್ಚು ವಿಷಯಗಳ ಮೇಲೆ ಅಧ್ಯಯನ ನಡೆಯುತ್ತಿತ್ತು. ಇದರಲ್ಲಿ ಭಾರತದ ತಂತ್ರಜ್ಞಾನ, ಖಗೋಳಶಾಸ್ತ್ರ, ವೈದ್ಯಶಾಸ್ತ್ರ ಮುಂತಾದವುಗಳು ಸೇರಿವೆ. ಪೌರಾಣಿಕ ಕಾಲದಲ್ಲಿ ಭಾರತೀಯ ವಿಜ್ಞಾನಿಗಳು ಗಣಿತ, ಆಲ್ಜಿಬ್ರಾ, ಔಷಧ ವಿಜ್ಞಾನಗಳಲ್ಲಿ ಅಗ್ರಗಣ್ಯರಾಗಿದ್ದರು. ಪೌರಾಣಿಕ ವಿಜ್ಞಾನವು ಕಲ್ಪನೆಯೇ ಅಥವಾ ಭವಿಷ್ಯ ತಂತ್ರಜ್ಞಾನದ ಆಧಾರವೇ.
ಕೆಲವು ತಜ್ಞರು ಈ ಮಾಹಿತಿಗಳನ್ನು ಪೌರಾಣಿಕ ಕಲ್ಪನೆ ಎಂದು ಪರಿಗಣಿಸಿದರು. ಇನ್ನಷ್ಟು ಮಂದಿ ಈ ಕಥೆಗಳನ್ನು ಫ್ಯೂಚರ್ ಸೈನ್ಸ್ ಇಮ್ಯಾಜಿನ್ಡ್ ಇನ್ ಏಷಿಯಂಟ್ ಫಾರ್ಮ್ ಅಂತ ಹೇಳುತ್ತಾರೆ. ಇದು ನಮ್ಮ ಮನಸ್ಥಿತಿ ಮತ್ತು ವಿವೇಚನೆಗೆ ಬಿಟ್ಟದ್ದು. ವಿಜ್ಞಾನಕ್ಕೂ ಮೊದಲು ಇಚ್ಛಾಶಕ್ತಿ, ಕಲ್ಪನೆ, ನಂಬಿಕೆಯ ಅಗತ್ಯ ಇದೆ. ಪುರಾಣಗಳು ಈ 3 ಅಂಶಗಳನ್ನು ತುಂಬ ಚೆನ್ನಾಗಿ ತೋರಿಸಿಕೊಟ್ಟಿದ್ದವೆ.